ಜಿಲ್ಲೆ ರಾಮದುರ್ಗ ಪಟ್ಟಣದಲ್ಲಿ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಲೋಕದ ಮನಸ್ಥಿತಿ ಬದಲಿಸಿದ ಮಹಾನ್ ಪ್ರವಾದಿ ಮೊಹಮ್ಮದ್ ಪೈಗಂಬರರು ಎಂಬ ಕಾರ್ಯಕ್ರಮವನ್ನು ಪಟ್ಟಣದ ಜಾಮಿಯಾ ಮಸೀದ್ ಹತ್ತಿರ ಜರುಗಿತು. ಮೊದಲಿಗೆ ಪ್ರವಾದಿ ಮೊಹಮ್ಮದರ ಬಗ್ಗೆ ಗುಣಗಾನ ಮಾಡಿ ಭಾಷಣ ಮಾಡಿದ 8 ವರ್ಷದ ಮೊಹಮ್ಮದ್ ಅದನಾನ್ ಕಾಜಿ, ನಂತರ ಪ್ರಾಸ್ತಾವಿಕವಾಗಿ ಮಾತನಾಡಿದ ಮೌಲಾನಾ ಜಹೂರ್ ಹಾಜಿಯವರು ಇಡೀ ಜಗತ್ತಿಗೆ ಭದ್ರ ಮತ್ತು ಶಾಶ್ವತ ಆಡಳಿತ, ನಾಗರಿಕ ಸಂವಿಧಾನ ಕೊಟ್ಟ ಆ ಮಹಾನ್ ಪ್ರವಾದಿ, ಇಲ್ಲಿ ಬರೆಯಲ್ಪಟ್ಟ ಕಾನೂನುಗಳು ಜಗತ್ತಿನ ಬಹುತೇಕ ಎಲ್ಲ ರಾಷ್ಟ್ರಗಳ ಸಂವಿಧಾನದಲ್ಲಿ ಸಿಂಹಪಾಲು ಪಡೆದಿವೆ ಎಂದು ಸಂಕ್ಷಿಪ್ತವಾಗಿ ವಿವರಿಸಿದರು. ನಂತರ ಮಾತನಾಡಿದ ಮೌಲಾನಾ ಸೈಯದ್ ಮೊಹಮ್ಮದ್ ಅಬ್ರಾರ್ ಖಾದ್ರಿಯವರು ಲೋಕದ ಮನಸ್ಥಿತಿ ಬದಲಿಸಿದ ಮಹಾನ್ ಪ್ರವಾದಿ ಮೊಹಮ್ಮದರು ಹೆಣ್ಣು ಭ್ರೂಣ ಹತ್ಯೆ ಮತ್ತು ಶಿಶು ಹತ್ಯೆಗಳನ್ನು ಮಹಾಪಾಪವೆಂದು ಸಾರಿ ಅದರ ನಿರ್ಮೂಲನೆಗೆ ಕಠಿಣ ಕಾನೂನುಗಳನ್ನು ಮೊದಲು ಪರಿಚಯಿಸಿದ್ದೇ ಮಹಾನ್ ಪ್ರವಾದಿ ಮೊಹಮ್ಮದರು. ಶೋಷಣೆಯನ್ನ, ಬಡ್ಡಿಯ ಸಂಪೂರ್ಣ ನಿಷೇಧದ ಕಾನೂನು ಕೂಡ ಇವರೇ ಜಾರಿಗೊಳಿಸಿದ್ದರು. ಜೀತ, ದಮನ, ದೌರ್ಜನ್ಯವು, ಹೆಣ್ಣು ಮಕ್ಕಳ ಆಸ್ತಿಯ ಹಕ್ಕು, ಶಿಕ್ಷಣದ ಹಕ್ಕು, ಬೇಟಿ ಬಡಾವೋ ಬೇಟಿ ಬಚಾವೋ 1450 ವರ್ಷಗಳ ಹಿಂದೆ ಕಾನೂನು ತಂದವರು. ವಿಧವಾ ವಿವಾಹದ ಹಕ್ಕು, ವರನ ಆಯ್ಕೆಯ ಹಕ್ಕು, ವಧು ದನದ ಹಕ್ಕು, ಆಡಳಿತಗಳ ಆದಾಯದ ಹಕ್ಕು ಸೇರಿ ಮುಂತಾದ ಜಗತ್ತಿನ ನೂರಾರು ಪ್ರಥಮ ಹಕ್ಕುಗಳ ಕಾನೂನು ಮೊದಲು ತಂದಿದ್ದು ಆ ಮಹಾನ್ ಪ್ರವಾದಿ ಮೊಹಮ್ಮದರು. ಇನ್ನು ಕಳೆದ 1450 ವರ್ಷ ಲೋಕ ಚರಿತ್ರೆಯ ಅತಿ ಸಣ್ಣ ಕಾಲಘಟ್ಟ. ಈ ಕಾಲಘಟ್ಟದ ಮುಂಚಿನ ಜಗತ್ತಿನಲ್ಲಿ ಇಲ್ಲದ ಹಕ್ಕು, ಸಮಾನತೆ ಮತ್ತು ಅದಕ್ಕಾಗಿನ ವ್ಯಕ್ತಿತ್ವಗಳ ಹುಟ್ಟು, ಹೋರಾಟ, ಅನುಷ್ಠಾನಗಳು ಇವರ ಜನ್ಮದ ನಂತರ ಸ್ಥಾಪಿಸಲಾಯಿತು. ಇದರ ಬಗ್ಗೆ ಜಗತ್ತಿಗೆ ಸಾಮಾನ್ಯ ಜ್ಞಾನ ಮಾತ್ರವಲ್ಲ, ಸಣ್ಣ ಅಧ್ಯಯನವೂ ಇಲ್ಲ. ಹುಟ್ಟಿದ್ದೇ ಗುಲಾಮರಾಗಿ ಬದುಕಲು ಮತ್ತು ಜೀತ ಮಾಡಿಕೊಂಡಿರಲು ಎಂಬ ಮನಸ್ಥಿತಿಯನ್ನು ಶಾಶ್ವತವಾಗಿ ಬದಲಿಸಿ ಶೂದ್ರರಿಗೆ ಅಧಿಕಾರ ಮತ್ತು ಸಮಾನತೆಗಳ ಸನಿಹ ತಂದ ಇವರು ಸ್ಥಾಪಿಸಿದ ಕಾನೂನು ಇಂದು ಅವರ ಜನ್ಮದಿನ. 63 ವರ್ಷ ಬದುಕಿ ಇಹಲೋಕ ತ್ಯಜಿಸಿದ ದಿನವೂ ಹಿಂದೆ. ಒಂದು ಕಡೆಯಲ್ಲಿ ಹುಟ್ಟಿಗಾಗಿ ಸಂಭ್ರಮ, ಇನ್ನೊಂದು ಕಡೆ ಸಾವಿಗಾಗಿ ಶೋಕ. ಲೋಕದ ಮನಸ್ಥಿತಿ ಬದಲಿಸಿದ ಮನುಕುಲದ ಮಹಾನ್ ಪ್ರವಾದಿಯ ಮೊಹಮ್ಮದ್ ರಸೂಲುಲ್ಲಾ ಜನ್ಮದಿನವನ್ನ ಸಂಭ್ರಮಿಸುವುದೇ ಹೆಚ್ಚು ಅರ್ಥಪೂರ್ಣ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಮೌಲಾನಾ ಜಹೂರ್ ಹಾಜಿ, ಅಂಜುಮನ್ ಇಸ್ಲಾಂ ಕಮಿಟಿ ಅಧ್ಯಕ್ಷ ಶಬ್ಬೀರ್ ಖಾಜಿ, ಮೌಲಾನಾ ಅಸ್ಲಂ ಜಮಾದಾರ್, ಮೌಲಾನಾ ಕಾಶಿಂ ಬೆಟಗೇರಿ ಸೇರಿ ಮತ್ತಿತರರು ಉಪಸ್ಥಿತರಿದ್ದರು. ವರದಿ ಅಫ್ತಾಬ್ सरमुल्ला, ಭೀಮವಾದ ನ್ಯೂಸ್, ರಾಮದುರ್ಗ. मैंने मुस्तफा पकड़ अपनी नबुव्वत और रिसालत को यूं लपेट कर बाजू रख दूंगा। मौला नबुव्वत दी, रिसालत दी, तेरा शुक्र है, करम है तेरा, बंदा नवाजी तेरी ये बाजू है। इससे बढ़ के नेमत ये दी कि इनका उम्मती बना। कहते बशारत की अज़ा, अज़ा कैसे देते? अज़ा एक ऐलान है। ये अरबी लफ्ज़, इसका माना ही होता है ऐलान। क्या माना होता है? अल अज़ान, अल ऐलान, ऐलान है।